ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಅದ್ಭುತವಾದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ, ರೈಸ್ ರೆಸಿಪಿ. ಹಾಗೆ ಮೊದಲು ನೀವೆಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಯೂಟ್ಯೂಬರ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅವರಿಗೆ ಯೂಟ್ಯೂಬರಲ್ಲಿ ಮುಂದುವರಿಯೋ ಹಾಗೆ ಅವಕಾಶ ಮಾಡಿಕೊಡಿ. ಹಾಗೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಾನು ತೋರಿಸೋ ರೈಸ್ ರೆಸಿಪಿಲಿ ಅದು ಏನಪ್ಪ ಅಂತಂದರೆ, ನಾನು ಚಿತ್ರಾನ್ನ ಟೈಪು ಮಾಡ್ತಾಯಿದ್ದೀನಿ. ಆದರೆ ಮಾಮೂಲಿ ಚಿತ್ರಾನ್ನ ಅಲ್ಲ, ಒಂದು ರೀತಿಯಲ್ಲಿ ವೆರೈಟಿ ಆಗಿರ್ತಕ್ಕಂಥದ್ದು. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ರೈಸನ್ನ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಚಿತ್ರಾನ್ನಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ, ದೊಡ್ಡ ಆಗಿರೋ ಟೊಮೆಟೊ, ಹಣ್ಣಾಗಿರಬೇಕು ಕೆಂಪಗೆ ಅಂಥ ಟೊಮೆಟೊನ, ದೊಡ್ಡ 2 ಟೊಮೆಟೊನ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿನ ಉದ್ದುದಕ್ಕೆ ಸಣ್ಣದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-2 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈಗ ನಾವು ಮೊದಲನೇದಾಗಿ ಈ ಮಿಕ್ಸಿ ಜಾರ್ ಒಳಗಡೆ ಏನೇನು ಹಾಕಬೇಕಪ್ಪ ಅಂತಂದರೆ, ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವೆರಡು ಒಗ್ಗರಣೆಯಲ್ಲಿ ಹಾಕೋಣಂತ. ಈಗ ಟೊಮೆಟೊ ಜೊತೆಗೆ ಇಲ್ಲಿ ನೋಡಿ ಕಾಣಿಸ್ತಿರ್ಬೋದು ಬೆಳ್ಳುಳ್ಳಿ, ಇದು ಅಲ್ಲ, ಮತ್ತು ಕರಿಬೇವು, ಇದು ಕೊತ್ತಂಬರಿ, ಮತ್ತಿದು ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಇದಾವೆ ನೋಡಿರಿ, ಇದನ್ನು ಹಾಕೋಬೇಕು. ಇದಿಷ್ಟನ್ನು ರುಬ್ಕೊಂಬರಬೇಕು. ಇದಿಷ್ಟನ್ನು ನಾವು ರುಬ್ಕೊಂಬರೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಬರಬೇಕು. ನೋಡಿ ರುಬ್ಕೊಂಬಂದಿದ್ದೀನಿ ನಾನು, ಈ ರೀತಿ ಆಗ್ಯದ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿರಿ, ಗ್ಯಾಸ್ ಹಚ್ಕೊಂಡು ನಾವು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಕಾದೈತಿ. ಈಗ ಫಸ್ಟು ಜೀರಿಗೆ ಸಾಸಿವೆ ಹಾಕ್ತೀನಿ. ಉದ್ದಿನಬೇಳೆ, ಶೇಂಗಾ ನಿಮ್ಗೆ ಬೇಕಿದ್ರೆ ಹಾಕೋದು, ಇಲ್ಲಾಂದರೆ ಇಲ್ಲ. ಚಿತ್ರಾನ್ನ ಮಾಡಲಿ ಏನೇ ಮಾಡಲಿ ಶೇಂಗಾ ಇರಲೇಬೇಕು. ಶೇಂಗಾ ಇದ್ರೇ ಚಿತ್ರಾನ್ನಕ್ಕೆ ರುಚಿ ಜಾಸ್ತಿ. ಮಕ್ಕಳೆಲ್ಲರೂ ಶೇಂಗಾ ಹುರ್ಕೊಂಡು ಆರಿಸ್ಕೊಂಡು ತಿಂತಾರೆ, ಹಾಗಾಗಿ ಶೇಂಗಾ ಬೇಕೇ ಬೇಕು. ಇವೆಲ್ಲ ಸ್ವಲ್ಪ ಕೆಂಪಗಾಗಬೇಕು. ನಾವು ಮಾಡೋ ರೈಸ್ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೈಸನ್ನು ಟ್ರೈ ಮಾಡ್ತಾನೆ ಇರಬೇಕು. ಯಾಕಂದರೆ ಯಾವಾಗಲೂ ಒಂದೇ ಥರದ ರುಚಿನ ತಿನ್ನೋಕ್ಕಾಗಂಗಿಲ್ಲ. ಬೇರೆ ಬೇರೆ ಥರ ಟ್ರೈ ಮಾಡಿ ರುಚಿ ಹೇಗಿರುತ್ತೆ ಅಂತ ನೋಡ್ಕೋಬೇಕು. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎರಡನ್ನೂ ಹಾಕ್ತೀನಿ. ನಾವು ಟ್ರೈ ಮಾಡ್ದೇನೆ ರುಚಿ ಆಗೋದಿಲ್ಲ ಅಂತಂದ್ರೆ ಅದು ಅಲ್ಲದು. ನಾವು ಅದನ್ನು ಮಾಡಬೇಕು, ಮಾಡಿ ನೋಡಿದಾಗ ರುಚಿ ಏನೋ ನಮ್ಗೆ ಗೊತ್ತಾಗೋದು. ರುಚಿ ಆಗಲಿಲ್ಲ ಅಂದ್ರೆ ಆಗಲಿಲ್ಲ, ಪರವಾಗಿಲ್ಲ, ಬಿಟ್ಬಿಡ್ಬೇಕು. ಆದರೆ ಮಾಡೋದಂತೂ ನಾವು ಮಾಡಲೇಬೇಕು, ಟ್ರೈ ಮಾಡಲೇಬೇಕು. ಯಾವುದಾದ್ರೂ ಒಂದು ರೆಸಿಪಿನ ಈಗ ಮಾಡಿದ್ರೆ ಹೆಂಗಿರುತ್ತಾ ಅಂತಂದು ಮಾಡಿ ನೋಡಲೇಬೇಕು. ನೋಡಿದಾಗಲೇ ಅದು ರುಚಿ ಸರಿಯಾಗಿದೆಯೋ ಅಥವಾ ಚೆನ್ನಾಗಿಲ್ವೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಮಾಡೋದನ್ನು ಬಿಡಬಾರ್ದು. ಯಾವುದಾದ್ರೂ ಒಂದು ಹೊಸದನ್ನು ಹುಡುಕಿ ಮಾಡ್ತಾನೇ ಇರಬೇಕು. ಮಾಡೋದು ಇಂಪಾರ್ಟೆಂಟು, ರುಚಿ ಆಮೇಲೆ. ನೆಕ್ಸ್ಟ್ ಈಗ ಸರ್ತಿ ಚೆನ್ನಾಗಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಸರ್ತಿ ಚೆನ್ನಾಗಿ ಬರುತ್ತೆ. ಆದರೆ ಮೊದಲು ಮೇನು ಮಾಡೋದು ಇಂಪಾರ್ಟೆಂಟು, ಮಾಡಬೇಕು, ಬಿಡಬಾರ್ದು. ಈಗ ಇದು ಸ್ವಲ್ಪ ಕೆಂಪಾಗಬೇಕು. ಈಗ ಇದಕ್ಕೆ ಕೆಂಪಾಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ನಾವು ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ, ಮತ್ತು ಅದಕ್ಕೆ ರುಬ್ಬಿವೆಲ್ಲ ಅದಕ್ಕೂ ಉಪ್ಪು ಹಾಕ್ಕೊಂಡಿರ್ತೀವಿ. ಅದಕ್ಕೆ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಉಪ್ಪು. ಯಾಕಂದರೆ ಉಪ್ಪು ಕಡಿಮೆ ಇದ್ದರೆ ಲಾಸ್ಟಲ್ಲಿ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಉಪ್ಪೇನಾದರೂ ಜಾಸ್ತಿ ಆದರೆ ನೋಗೆ ಚಾನ್ಸ್ ಇಲ್ಲ, ಕಡಿಮೆ ಮಾಡೋಕೆ ಆಗಂಗೆ ಇಲ್ಲ. ನಾನಿಲ್ಲಿ ಒಣ ಖಾರನ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಅಂದರೆ ಅವು ಎಣ್ಣೆಯಲ್ಲಿ ಫ್ರೈ ಆದಮೇಲೆ
ಊಟ ಮಾಡುವಾಗ ಒಂದೊಂದು ಬಾಯಲ್ಲಿ ಬರುತ್ತಲ್ಲ ತಿನ್ನೋಕೆ ರುಚಿಯಾಗಿರುತ್ತೆ. ಅದಕ್ಕಾಗಿ ನಾನು ಹಸಿಮೆಣಸಿನಕಾಯಿನ ಅಡ್ಡ ಸೀಳಿ ಹೊಡ್ಕೊಂಡಿದ್ದು. ಈಗ ಇದ್ರ ಜೊತೆಗೆ ಈಗ ಇದು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೋಬೇಕು. ಅಷ್ಟು ಹಾಕೋರಿ, ನೀರು ಮಾತ್ರ ಹಾಕೋಕೆ ಹೋಗಬೇಡಿ. ಇದನ್ನೇ ಎಲ್ಲಷ್ಟು ಹಾಕೊಳ್ರಿ, ನೀರು ಹಾಕ್ಕೊಂಡು ಹಾಕ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಖಾಲಿ ಯೋಚನೆ ಮಾಡ್ತಾ ಇದ್ದೆ. ಟಕ್ಕಂತ ಇದೊಂದು ಹಿಂಗೆ ಮಾಡಿದರೆ ಹೆಂಗಾಗುತ್ತಾ ಅಂತೇಳಿ ಯೋಚನೆ ಬಂತು. ಹಾಗಾಗಿ ಮಾಡ್ತಾ ಇದ್ದೀನಿ. ನೋಡೋಣ ರುಚಿ ಹೇಗಾಗುತ್ತೆ ಅಂತ. ಈಗಿದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಏನಪ್ಪ ಅದು ಒಂದು ಟೊಮೆಟೊ ರೈಸ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡಿರ್ಬೇಕು. ಯಾಕಂದರೆ ನಾವು ಟೊಮೆಟೊನ ಹಸಿದಾಗಿ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಹೀಗೆ ಕೈ ಆಡಿಸ್ಕೊಡ್ರಿ. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ, 5 ನಿಮಿಷ. ನೋಡ್ರಿ ಫ್ರೆಂಡ್ಸ್, ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಂಡೈತೆ ನೋಡ್ರಿ. ಇಲ್ಲಿ ಈ ರೀತಿ ಬಿಟ್ಕೊಂಡೈತೆ. ಇವಾಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕಬೇಕು. ಈಗ ನಾವು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಖಾರ ಈಗ ನೋಡಿಕೊಂಡು ಹಾಕ್ಕೋಬೇಕು. ನಾನು 1 ಸ್ಪೂನ್ ಹಾಕ್ತೀನಿ, ಇದು ಜಾಸ್ತಿ ಹಾಕಲ್ಲ. ಹುಡುಗರು ಊಟ ಮಾಡಬೇಕಾದ್ರು ಖಾರ ಆದ್ರೆ ಅನ್ನಂಗಿಲ್ಲ. ಇದು ಸಣ್ಣನೇ ಎತ್ಕೋಬೇಕು, ಉರಿ ಜೋರು ಮಾಡಬಾರ್ದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಇವಾಗ ನಿಮಗೆ ಬೇಕಂದ್ರೆ ಮಸಾಲೆ ನೀವು ಊಟ ಮಾಡೋ ಹಾಕಿದ್ರೆ ಇವಾಗ ಮಸಾಲೆ ಹಾಕ್ಕೋಬೋದು. ಇಲ್ಲ ನಮ್ಮ ಮಸಾಲೆ ಬೇಡ, ನಾವು ಮಸಾಲೆ ಊಟ ಮಾಡೋದಿಲ್ಲ ಅಂದರೆ ಇದೇ ರೀತಿ ಪ್ಲೇನ್ ಬಿಡ್ಬೋದು. ಏನು ಈಗ ಸ್ವಲ್ಪ ಖಾರ ಜಾಸ್ತಿ ಐತಿ, ಅನ್ನ ಕಲಸಿದ್ರೆ ಸರಿ ಹೋಗುತ್ತಾ. ಅದು ಇನ್ನೊಂಚೂರು ಹಾಕ್ಕೊತೀನಿ, ಯಾಕಂದರೆ ಅನ್ನ ಕಲಸಿದ್ರೆ ಸ್ವಲ್ಪ ದಪ್ಪ ಆಗ್ಬೋದು. ಅದು ಇನ್ನೊಂಚೂರು ಹಾಕ್ಕೊಂಡ್ಬಿಡ್ತೀನಿ ಸಾಕು. ನೋಡಿದ್ರೆ ಗೊತ್ತಾಗುತ್ತೆ ಅದು ಕಲರ್ ಇನ್ನೂ ಖಾರ ಆಗಿಲ್ಲ ಅಂತೇಳಿ. ಇನ್ನೊಂಚೂರು ಕಲಿಸ್ಕೊಂಡಿದ್ದೀನಿ ಅಷ್ಟೇ. ಈಗಿದು ಆಗ್ಯದ. ಈಗ ಇದಕ್ಕೆ ನಾವು ಅನ್ನ ಕಲಿಸ್ಬೇಕು. ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರೈಸ್ ಹಾಕ್ಬಿಟ್ಟು ಕಲಿಸ್ಬೇಕು. ನೋಡಿ ನಮ್ದಿದು ವೈಟ್ ರೈಸು ಫುಲ್ ಆರೈತಿ. ಈಗ ಇದಕ್ಕೆ ಹಾಕಿ ನಾನು ಕಲಿಸ್ಕೊಳ್ತೀನಿ. ನಾವಿಲ್ಲಿ ಒಂದು 4 ಜನಕ್ಕಾಗೋಷ್ಟು ರೈಸನ್ನು ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ಫೈನಲ್ ಆಗಿ ಕೊತ್ತಂಬರಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಂದ್ರೆ ನೀವು ಮಾಡಿ ನೋಡಿರಿ. ಒಂದು ಸರ್ತಿ ಮಾಡಿ ನೋಡಿ ರುಚಿ ಅನಿಸಿತಂದ್ರೆ ಅವಾಗ ನನ್ನ ವಿಡಿಯೋನ ಓಪನ್ ಮಾಡಿಬಿಟ್ಟು ಲೈಕ್ ಮಾಡಿ, ಲೈಕ್ ಅಂತ ಕೊಡಿ. ಮತ್ತಾಗೆ ಇದುವರೆಗೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ನೋಡಿರಿ ನಮ್ಮದು ರೈಸ್ ರೆಡಿ ಆಯಿತು. ನೋಡಿ
ನಮ್ಮದು ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. ಅದ್ರ ಜೊತೆಗೆ ಸೌತೆಕಾಯಿ, ಈರುಳ್ಳಿ ಮತ್ತು ಹಾಕಿದ್ದ ಗಟ್ಟಿ ಮೊಸರನ್ನ ಇಟ್ಟಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ ನನಗೆ ರುಚಿ ಹೇಗಿದೆ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಮತ್ತು ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡ್ತಾ ಇರೋ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.